ಕಾವೇರಿ ನದಿ ತನ್ನ ತವರಲ್ಲಿ ಬತ್ತಿ ಬರಡಾಗ್ತಾ ಇದೆ. ದಿನದಿಂದ ದಿನಕ್ಕೆ ನೀರಿನ ಮಟ್ಟ ಕುಸಿತಾ ಇದೆ. ಇದು ಜನರಿಗೆ ಆತಂಕಕ್ಕೆ ಕಾರಣ ಆಗಿದೆ. ಕಾವೇರಿ ನದಿಯನ್ನ ನಂಬಿ ಜೀವನ ಸಾಗಿಸುವವರು ಇನ್ನೆರಡು ತಿಂಗಳು ಸಂಕಷ್ಟವನ್ನ ಎದುರಿಸಬೇಕಾದಂತಹ ಪರಿಸ್ಥಿತಿ ಕೂಡ ಈಗ ಎದುರಾಗಿದೆ. ಕೊಡಗಿನಲ್ಲಿ ಬರಡಾದ ಜೀವನದಿ ಕಾವೇರಿ. ಕುಡಿಯುವ ನೀರಿಗೂ ಹಾಹಾಕಾರ ಸಾಧ್ಯತೆ. ಬರಿದಾಗ್ತಾ ಇರುವ ನದಿ, ಬಂಡೆ ಕಲ್ಲುಗಳ ರಾಶಿ, ಅಲ್ಲಲ್ಲಿ ಕಾಣ್ತಾ ಇರುವ ಅಲ್ಪ ಸ್ವಲ್ಪ ನೀರು. ಇದು ಕೊಡಗು ಜಿಲ್ಲೆಯ ಜೀವನದಿ ಕಾವೇರಿಯ ಸದ್ಯದ ಪರಿಸ್ಥಿತಿ. ಈ ಬಾರಿ ಅವಧಿಗೆ ಮೊದಲೇ ಕಾವೇರಿ ನದಿ ಬತ್ತಿ ಬರಡಾಗ್ತಾ ಇದೆ. ಕಳೆದ ವರ್ಷವೂ ಮಾರ್ಚ್ ತಿಂಗಳಲ್ಲಿ ಕಾವೇರಿ ನದಿ ಹರಿವು ಸ್ಥಗಿತವಾಗಿತ್ತು. ಈ ಬಾರಿಯೂ ಅದೇ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಕುಶಾಲನಗರ ಪಟ್ಟಣ ಸೇರಿದಂತೆ ಹಲವು ಭಾಗಗಳಲ್ಲಿ ಜನತೆ ಕುಡಿಯಲು ಕಾವೇರಿ ನದಿ ನೀರನ್ನ ನಂಬಿ ಜೀವನ ಸಾಗಿಸ್ತಾ ಇದ್ದಾರೆ. ಆದರೆ ಈಗ ನದಿ ಬರಡಾಗ್ತಾ ಇದ್ದು ಈ ಭಾಗದಲ್ಲಿ ಜನರಲ್ಲಿ ಆತಂಕ ಶುರುವಾಗಿದೆ. ದುರಾದೃಷ್ಟಕರ ಸಂಗತಿಗಳು ಇತ್ತೀಚೆಗೆ ಕಾಣ್ತಾ ಇದ್ದಾವೆ. ಫಸ್ಟ್ ಅತಿವೃಷ್ಟಿ ಇರ್ತಿತ್ತು, ಇಲ್ಲ ಅನಾವೃಷ್ಟಿ ಇರ್ತಿತ್ತು. ಈ ಸರಿ ಅತಿವೃಷ್ಟಿನೂ ಇದೆ, ಅನಾವೃಷ್ಟನೂ ಇದೆ. ನಮ್ಮ ಜನಗಳು ಅತಿ ಕಲ್ತಷ್ಟು ಸಮಸ್ಯೆಗಳು ದೇವರು ಕೊಡ್ತಾ ಇರೋಂಥದ್ದು ಇದು ಅನಿಸ್ತಾ ಇದೆ. ಪಕ್ಕದ ದೇವಸ್ಥಾನಕ್ಕೇನೆ ಪ್ರತಿ ಅಭಿಷೇಕಕ್ಕೆ ಅಥವಾ ದೇವಸ್ಥಾನದೊಳಗಡೆ ಶುಚಿಗೊಳಿಸ್ಲಿಕ್ಕೆಲ್ಲ ಅಯ್ಯಪ್ಪ ಸ್ವಾಮಿ ಹೊಳೆ, ಕಾವೇರಿ ನದಿ ನೀರಿಂದನೇ ತಗೊಂಡೋಗ್ತಿದ್ರು. ಅಯ್ಯಪ್ಪ ಸ್ವಾಮಿ ಹೊಳೆ ಹತ್ರ ಅಂತಾನೆ ಕರೀತಿದ್ದು. ಈಗ ನೋಡಿದ್ರೆ ಅಲ್ಲಿಗೆ ಬೋರ್ವೆಲ್ ನೀರು ಯೂಸ್ ಮಾಡೋಂಗಾಗಿದೆ. ಇದೇ ರೀತಿ ಆದರೆ ಹೋದ್ ಸರಿನೇ 15-20 ದಿವಸಕ್ಕೆ ಒಂದೊಂದ್ಸರಿ ನೀರು ಬಿಡ್ತಿದ್ರು. ಈಗಲೇ ಸ್ಟಾರ್ಟ್ ಆಗೋಗಿದೆ. ಕೊಡಗು ಜಿಲ್ಲೆಯ ಭಾಗಮಂಡಲದಿಂದ ಮೈಸೂರು ಗಡಿಭಾಗದವರೆಗೂ ಎಲ್ಲೆಡೆ ನೀರು ಕ್ಷೀಣವಾಗ್ತಾ ಇದೆ. ಕೊಡಗಿನ ಕುಶಾಲನಗರ ಹಾಗೂ ಮೈಸೂರು ಜಿಲ್ಲೆಯ ಪೆರಿಯಾಯ ಪಟ್ಟಣಕ್ಕೂ ಕಾವೇರಿ ನದಿಯಿಂದ ಕುಡಿಯುವ ನೀರು ಸರಬರಾಜು ಮಾಡಲಾಗ್ತಾ ಇದೆ. ಕಳೆದ 2 ದಿನಗಳಿಂದ ಅಲ್ಲಲ್ಲಿ ಮಳೆಯಾದ್ರೂ ನೀರು ಮಾತ್ರ ಏರಿಕೆ ಆಗ್ತಾ ಇಲ್ಲ. ನದಿಯಲ್ಲಿ ನೀರು ಕಡಿಮೆ ಆಗ್ತಾ ಬರ್ತಾ ಇದೆ. ಈಗೆಲ್ಲ ಇಲ್ಲಿಗೆ ಬರುವಂಥ ಪ್ರವಾಸಿಗರು ಆಚೆ ದಡ ದಾಟಬೇಕಾದರೆ ಇಲ್ಲಿ ನಡ್ಕೊಂಡು ಹೋಗುವಂಥ ಪರಿಸ್ಥಿತಿ ಇದೆ. ಇನ್ನು ಬರುವ ತಿಂಗಳು ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ನೀರು ಅತಿ ಕಡಿಮೆ ಆದರೆ ಭಾಳ ತೊಂದರೆ ಆಗ್ತದೆ. ಇನ್ನು ಮುಂದಕ್ಕೂ ಕಾವೇರಿಯಲ್ಲಿ ನದಿಯಲ್ಲಿ ನೀರು ಕಡಿಮೆ ಆದರೆ ಕುಡಿಲಿಕ್ಕೂ ನಮ್ಮ ಕೊಡಗಿನಲ್ಲಿ ಅಭಾವ ಇದು ತೋರುವಂಥ ಪರಿಸ್ಥಿತಿ ಎದುರಾಗುತ್ತಾ ಇದೆ. ಹೌದು, ಈ ಸಲ ಭಾಳ ಬೇಗ ಬತ್ತಿ ಹೋಗಿದೆ, ಭಾಳ ಕಡಿಮೆ ಆಗ್ತಾ ಇದೆ. ಇಲ್ಲದ್ರೆ ಕಲ್ಲು ಬಂಡೆಗಳೆಲ್ಲ ಕಾಣ್ತಾನೆ ಇರಲಿಲ್ಲ, ಈಗ ಕಲ್ಲು ಬಂಡೆಗಳು ಮೇಲೆ ಕಾಣ್ತಾ ಇದೆ. ಇನ್ನು 2 ತಿಂಗಳಲ್ಲಿ ಇನ್ನೂ ಅಧೋಗತಿಗೆ ಇಳಿಯುವಂಥ ಪರಿಸ್ಥಿತಿ ಬರ್ತದೆ ನೀರಿನ ಅಭಾವ. ಪರಿಸ್ಥಿತಿ ಇದೇ ರೀತಿಯಾದರೆ ಮುಂದಿನ ದಿನಗಳಲ್ಲಿ ನೀರಿಗೆ ಹಾಹಾಕಾರ ಎದುರಾಗಲಿದ್ದು ಜನರಲ್ಲಿ ಆತಂಕ ಮನೆ ಮಾಡಿದೆ. ಕ್ಯಾಮರಾಮ್ಯಾನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ಕಾವೇರಿ ನದಿ ತನ್ನ ತವರಲ್ಲಿ ಬತ್ತಿ ಬರಡಾಗ್ತಾ ಇದೆ. ದಿನದಿಂದ ದಿನಕ್ಕೆ ನೀರಿನ ಮಟ್ಟ ಕುಸಿತಾ ಇದೆ. ಇದು ಜನರಿಗೆ ಆತಂಕಕ್ಕೆ ಕಾರಣ ಆಗಿದೆ. ಕಾವೇರಿ ನದಿಯನ್ನ ನಂಬಿ ಜೀವನ ಸಾಗಿಸುವವರು ಇನ್ನೆರಡು ತಿಂಗಳು ಸಂಕಷ್ಟವನ್ನ ಎದುರಿಸಬೇಕಾದಂತಹ ಪರಿಸ್ಥಿತಿ ಕೂಡ ಈಗ ಎದುರಾಗಿದೆ. ಕೊಡಗಿನಲ್ಲಿ ಬರಡಾದ ಜೀವನದಿ ಕಾವೇರಿ. ಕುಡಿಯುವ ನೀರಿಗೂ ಹಾಹಾಕಾರ ಸಾಧ್ಯತೆ. ಬರಿದಾಗ್ತಾ ಇರುವ ನದಿ, ಬಂಡೆ ಕಲ್ಲುಗಳ ರಾಶಿ, ಅಲ್ಲಲ್ಲಿ ಕಾಣ್ತಾ ಇರುವ ಅಲ್ಪ ಸ್ವಲ್ಪ ನೀರು. ಇದು ಕೊಡಗು ಜಿಲ್ಲೆಯ ಜೀವನದಿ ಕಾವೇರಿಯ ಸದ್ಯದ ಪರಿಸ್ಥಿತಿ. ಈ ಬಾರಿ ಅವಧಿಗೆ ಮೊದಲೇ ಕಾವೇರಿ ನದಿ ಬತ್ತಿ ಬರಡಾಗ್ತಾ ಇದೆ. ಕಳೆದ ವರ್ಷವೂ ಮಾರ್ಚ್ ತಿಂಗಳಲ್ಲಿ ಕಾವೇರಿ ನದಿ ಹರಿವು ಸ್ಥಗಿತವಾಗಿತ್ತು. ಈ ಬಾರಿಯೂ ಅದೇ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಕುಶಾಲನಗರ ಪಟ್ಟಣ ಸೇರಿದಂತೆ ಹಲವು ಭಾಗಗಳಲ್ಲಿ ಜನತೆ ಕುಡಿಯಲು ಕಾವೇರಿ ನದಿ ನೀರನ್ನ ನಂಬಿ ಜೀವನ ಸಾಗಿಸ್ತಾ ಇದ್ದಾರೆ. ಆದರೆ ಈಗ ನದಿ ಬರಡಾಗ್ತಾ ಇದ್ದು ಈ ಭಾಗದಲ್ಲಿ ಜನರಲ್ಲಿ ಆತಂಕ ಶುರುವಾಗಿದೆ. ದುರಾದೃಷ್ಟಕರ ಸಂಗತಿಗಳು ಇತ್ತೀಚೆಗೆ ಕಾಣ್ತಾ ಇದ್ದಾವೆ. ಫಸ್ಟ್ ಅತಿವೃಷ್ಟಿ ಇರ್ತಿತ್ತು, ಇಲ್ಲ ಅನಾವೃಷ್ಟಿ ಇರ್ತಿತ್ತು. ಈ ಸರಿ ಅತಿವೃಷ್ಟಿನೂ ಇದೆ, ಅನಾವೃಷ್ಟನೂ ಇದೆ. ನಮ್ಮ ಜನಗಳು ಅತಿ ಕಲ್ತಷ್ಟು ಸಮಸ್ಯೆಗಳು ದೇವರು ಕೊಡ್ತಾ ಇರೋಂಥದ್ದು ಇದು ಅನಿಸ್ತಾ ಇದೆ. ಪಕ್ಕದ ದೇವಸ್ಥಾನಕ್ಕೇನೆ ಪ್ರತಿ ಅಭಿಷೇಕಕ್ಕೆ ಅಥವಾ ದೇವಸ್ಥಾನದೊಳಗಡೆ ಶುಚಿಗೊಳಿಸ್ಲಿಕ್ಕೆಲ್ಲ ಅಯ್ಯಪ್ಪ ಸ್ವಾಮಿ ಹೊಳೆ, ಕಾವೇರಿ ನದಿ ನೀರಿಂದನೇ ತಗೊಂಡೋಗ್ತಿದ್ರು. ಅಯ್ಯಪ್ಪ ಸ್ವಾಮಿ ಹೊಳೆ ಹತ್ರ ಅಂತಾನೆ ಕರೀತಿದ್ದು. ಈಗ ನೋಡಿದ್ರೆ ಅಲ್ಲಿಗೆ ಬೋರ್ವೆಲ್ ನೀರು ಯೂಸ್ ಮಾಡೋಂಗಾಗಿದೆ. ಇದೇ ರೀತಿ ಆದರೆ ಹೋದ್ ಸರಿನೇ 15-20 ದಿವಸಕ್ಕೆ ಒಂದೊಂದ್ಸರಿ ನೀರು ಬಿಡ್ತಿದ್ರು. ಈಗಲೇ ಸ್ಟಾರ್ಟ್ ಆಗೋಗಿದೆ. ಕೊಡಗು ಜಿಲ್ಲೆಯ ಭಾಗಮಂಡಲದಿಂದ ಮೈಸೂರು ಗಡಿಭಾಗದವರೆಗೂ ಎಲ್ಲೆಡೆ ನೀರು ಕ್ಷೀಣವಾಗ್ತಾ ಇದೆ. ಕೊಡಗಿನ ಕುಶಾಲನಗರ ಹಾಗೂ ಮೈಸೂರು ಜಿಲ್ಲೆಯ ಪೆರಿಯಾಯ ಪಟ್ಟಣಕ್ಕೂ ಕಾವೇರಿ ನದಿಯಿಂದ ಕುಡಿಯುವ ನೀರು ಸರಬರಾಜು ಮಾಡಲಾಗ್ತಾ ಇದೆ. ಕಳೆದ 2 ದಿನಗಳಿಂದ ಅಲ್ಲಲ್ಲಿ ಮಳೆಯಾದ್ರೂ ನೀರು ಮಾತ್ರ ಏರಿಕೆ ಆಗ್ತಾ ಇಲ್ಲ. ನದಿಯಲ್ಲಿ ನೀರು ಕಡಿಮೆ ಆಗ್ತಾ ಬರ್ತಾ ಇದೆ. ಈಗೆಲ್ಲ ಇಲ್ಲಿಗೆ ಬರುವಂಥ ಪ್ರವಾಸಿಗರು ಆಚೆ ದಡ ದಾಟಬೇಕಾದರೆ ಇಲ್ಲಿ ನಡ್ಕೊಂಡು ಹೋಗುವಂಥ ಪರಿಸ್ಥಿತಿ ಇದೆ. ಇನ್ನು ಬರುವ ತಿಂಗಳು ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ನೀರು ಅತಿ ಕಡಿಮೆ ಆದರೆ ಭಾಳ ತೊಂದರೆ ಆಗ್ತದೆ. ಇನ್ನು ಮುಂದಕ್ಕೂ ಕಾವೇರಿಯಲ್ಲಿ ನದಿಯಲ್ಲಿ ನೀರು ಕಡಿಮೆ ಆದರೆ ಕುಡಿಲಿಕ್ಕೂ ನಮ್ಮ ಕೊಡಗಿನಲ್ಲಿ ಅಭಾವ
ಇದು ತೋರುವಂಥ ಪರಿಸ್ಥಿತಿ ಎದುರಾಗುತ್ತಾ ಇದೆ. ಹೌದು, ಈ ಸಲ ಬಹಳ ಬೇಗ ಬತ್ತಿ ಹೋಗಿದೆ, ಭಾಳ ಕಡಿಮೆ ಆಗ್ತಾ ಇದೆ. ಇಲ್ಲದ್ರೆ ಕಲ್ಲು ಬಂಡೆಗಳೆಲ್ಲ ಕಾಣ್ತಾನೆ ಇರಲಿಲ್ಲ, ಈಗ ಕಲ್ಲು ಬಂಡೆಗಳು ಮೇಲೆ ಕಾಣ್ತಾ ಇದೆ. ಇನ್ನು 2 ತಿಂಗಳಲ್ಲಿ ಇನ್ನೂ ಅಧೋಗತಿಗೆ ಇಳಿಯುವಂಥ ಪರಿಸ್ಥಿತಿ ಬರ್ತದೆ ನೀರಿನ ಅಭಾವ. ಪರಿಸ್ಥಿತಿ ಇದೇ ರೀತಿಯಾದರೆ ಮುಂದಿನ ದಿನಗಳಲ್ಲಿ ನೀರಿಗೆ ಹಾಹಾಕಾರ ಎದುರಾಗಲಿದ್ದು ಜನರಲ್ಲಿ ಆತಂಕ ಮನೆ ಮಾಡಿದೆ. ಕ್ಯಾಮ್ರಾಮ್ಯಾನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ಕಾವೇರಿ ನದಿ ತನ್ನ ತವರಲ್ಲಿ ಬತ್ತಿ ಬರಡಾಗ್ತಾ ಇದೆ. ದಿನದಿಂದ ದಿನಕ್ಕೆ ನೀರಿನ ಮಟ್ಟ ಕುಸಿತಾ ಇದೆ. ಇದು ಜನರಿಗೆ ಆತಂಕಕ್ಕೆ ಕಾರಣ ಆಗಿದೆ. ಕಾವೇರಿ ನದಿಯನ್ನ ನಂಬಿ ಜೀವನ ಸಾಗಿಸುವವರು 2 ತಿಂಗಳು ಸಂಕಷ್ಟವನ್ನ ಎದುರಿಸಬೇಕಾದಂತಹ ಪರಿಸ್ಥಿತಿ ಕೂಡ ಈಗ ಎದುರಾಗಿದೆ. ಕೊಡಗಿನಲ್ಲಿ ಬರಡಾದ ಜೀವನದಿ ಕಾವೇರಿ, ಕುಡಿಯುವ ನೀರಿಗೂ ಹಾಹಾಕಾರ ಸಾಧ್ಯತೆ. ಬರಿದಾಗ್ತಾ ಇರುವ ನದಿ, ಬಂಡೆ ಕಲ್ಲುಗಳ ರಾಶಿ, ಅಲ್ಲಲ್ಲಿ ಕಾಣ್ತಾ ಇರುವ ಅಲ್ಪ ಸ್ವಲ್ಪ ನೀರು. ಇದು ಕೊಡಗು ಜಿಲ್ಲೆಯ ಜೀವನದಿ ಕಾವೇರಿಯ ಸದ್ಯದ ಪರಿಸ್ಥಿತಿ. ಈ ಬಾರಿ ಅವಧಿಗೆ ಮೊದಲೇ ಕಾವೇರಿ ನದಿ ಬತ್ತಿ ಬರಡಾಗ್ತಾ ಇದೆ. ಕಳೆದ ವರ್ಷವೂ ಮಾರ್ಚ್ ತಿಂಗಳಲ್ಲಿ ಕಾವೇರಿ ನದಿ ಹರಿವು ಸ್ಥಗಿತವಾಗಿತ್ತು. ಈ ಬಾರಿಯೂ ಅದೇ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಕುಶಾಲನಗರ ಪಟ್ಟಣ ಸೇರಿದಂತೆ ಹಲವು ಭಾಗಗಳಲ್ಲಿ ಜನತೆ ಕುಡಿಯಲು ಕಾವೇರಿ ನದಿ ನೀರನ್ನ ನಂಬಿ ಜೀವನ ಸಾಗಿಸ್ತಾ ಇದ್ದಾರೆ. ಆದರೆ ಈಗ ನದಿ ಬರಡಾಗ್ತಾ ಇದ್ದು ಈ ಭಾಗದಲ್ಲಿ ಜನರಲ್ಲಿ ಆತಂಕ ಶುರುವಾಗಿದೆ. ದುರಾದೃಷ್ಟಕರ ಸಂಗತಿಗಳು ಇತ್ತೀಚೆಗೆ ಕಾಣ್ತಾ ಇದ್ದಾವೆ. ಫಸ್ಟು ಅತಿವೃಷ್ಟಿ ಇರ್ತಿತ್ತು, ಇಲ್ಲ ಅನಾವೃಷ್ಟಿ ಇರ್ತಿತ್ತು. ಈ ಸರಿ ಅತಿವೃಷ್ಟಿನೂ ಇದೆ, ಅನಾವೃಷ್ಟನೂ ಇದೆ. ನಮ್ಮ ಜನಗಳು ಅತಿ ಕಲ್ತಷ್ಟು ಸಮಸ್ಯೆಗಳು ದೇವರು ಕೊಡ್ತಾ ಇರೋಂಥದ್ದು ಇದು ಅನಿಸ್ತಾ ಇದೆ. ಪಕ್ಕದ ದೇವಸ್ಥಾನಕ್ಕೇನೆ ಪ್ರತಿ ಅಭಿಷೇಕಕ್ಕೆ ಅಥವಾ ದೇವಸ್ಥಾನದೊಳಗಡೆ ಶುಚಿಗೊಳಿಸ್ಲಿಕ್ಕೆಲ್ಲ ಅಯ್ಯಪ್ಪಸ್ವಾಮಿ ಹೊಳೆ, ಕಾವೇರಿ ನದಿ ನೀರಿಂದನೇ ತಗೊಂಡೋಗ್ತಿದ್ರು. ಅಯ್ಯಪ್ಪಸ್ವಾಮಿ ಹೊಳೆ ಹತ್ರ ಅಂತಾನೆ ಕರೀತಿದ್ದು. ಈಗ ನೋಡಿದ್ರೆ ಅಲ್ಲಿಗೆ ಬೋರ್ವೆಲ್ ನೀರು ಯೂಸ್ ಮಾಡೋಂಗಾಗಿದೆ. ಇದೇ ರೀತಿ ಆದರೆ ಹೋದ ಸರಿನೇ 15-20 ದಿವಸಕ್ಕೆ ಒಂದೊಂದ್ಸರಿ ನೀರು ಬಿಡ್ತಿದ್ರು. ಈಗಲೇ ಸ್ಟಾರ್ಟ್ ಆಗೋಗಿದೆ. ಕೊಡಗು ಜಿಲ್ಲೆಯ ಭಾಗಮಂಡಲದಿಂದ ಮೈಸೂರು ಗಡಿಭಾಗದವರೆಗೂ ಎಲ್ಲೆಡೆ ನೀರು ಕ್ಷೀಣವಾಗ್ತಾ ಇದೆ. ಕೊಡಗಿನ ಕುಶಾಲನಗರ ಹಾಗೂ ಮೈಸೂರು ಜಿಲ್ಲೆಯ ಪೆರಿಯಾಯ ಪಟ್ಟಣಕ್ಕೂ ಕಾವೇರಿ ನದಿಯಿಂದ ಕುಡಿಯುವ ನೀರು ಸರಬರಾಜು ಮಾಡಲಾಗ್ತಾ ಇದೆ. ಕಳೆದ 2 ದಿನಗಳಿಂದ ಅಲ್ಲಲ್ಲಿ ಮಳೆಯಾದರೂ ನೀರು ಮಾತ್ರ ಏರಿಕೆ ಆಗ್ತಾ ಇಲ್ಲ. ನದಿಯಲ್ಲಿ ನೀರು ಕಡಿಮೆ ಆಗ್ತಾ ಬರ್ತಾ ಇದೆ. ಈಗೆಲ್ಲ ಇಲ್ಲಿಗೆ ಬರುವಂಥ ಪ್ರವಾಸಿಗರು ಆಚೆ ದಡ ದಾಟಬೇಕಾದರೆ ಇಲ್ಲಿ ನಡ್ಕೊಂಡು ಹೋಗುವಂಥ ಪರಿಸ್ಥಿತಿ ಇದೆ. ಇನ್ನು ಬರುವ ತಿಂಗಳು ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ನೀರು ಅತಿ ಕಡಿಮೆ ಆದರೆ ಭಾಳ ತೊಂದರೆ ಆಗ್ತದೆ. ಇನ್ನು ಮುಂದಕ್ಕೂ ಕಾವೇರಿಯಲ್ಲಿ ನದಿಯಲ್ಲಿ ನೀರು ಕಡಿಮೆ ಆದರೆ ಕುಡಿಲಿಕ್ಕೂ ನಮ್ಮ ಕೊಡಗಿನಲ್ಲಿ ಅಭಾವ ಇದು ತೋರುವಂಥ ಪರಿಸ್ಥಿತಿ ಎದುರಾಗುತ್ತಾ ಇದೆ. ಹೌದು, ಈ ಸಲ ಭಾಳ ಬೇಗ ಬತ್ತಿ ಹೋಗಿದೆ, ಭಾಳ ಕಡಿಮೆ ಆಗ್ತಾ ಇದೆ. ಇಲ್ಲದ್ರೆ ಕಲ್ಲು ಬಂಡೆಗಳೆಲ್ಲ ಕಾಣ್ತಾನೆ ಇರಲಿಲ್ಲ, ಈಗ ಕಲ್ಲು ಬಂಡೆಗಳು ಮೇಲೆ ಕಾಣ್ತಾ ಇದೆ. ಇನ್ನು 2 ತಿಂಗಳಲ್ಲಿ ಇನ್ನೂ ಅಧೋಗತಿಗೆ ಇಳಿಯುವಂಥ ಪರಿಸ್ಥಿತಿ ಬರ್ತದೆ ನೀರಿನ ಅಭಾವ. ಪರಿಸ್ಥಿತಿ ಇದೇ ರೀತಿಯಾದರೆ ಮುಂದಿನ ದಿನಗಳಲ್ಲಿ ನೀರಿಗೆ ಹಾಹಾಕಾರ ಎದುರಾಗಲಿದ್ದು ಜನರಲ್ಲಿ ಆತಂಕ ಮನೆ ಮಾಡಿದೆ. ಕ್ಯಾಮ್ರಾಮ್ಯಾನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್